ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 26 ಫೆಬ್ರವರಿ 2026. ಮುರಳಿ ಮಹಾವಾಕ್ಯಗಳು. मीठे बच्चे, सुख देने वाले एक बाबा को याद करो. इस थोड़े समय में योग बल जमा करो तो अंत में बहुत काम आएगा. ಮಧುರ ಮಕ್ಕಳೇ, ಸುಖ ಕೊಡುವಂತಹ ಒಬ್ಬ ತಂದೆಯನ್ನ ನೆನಪು ಮಾಡ್ರಿ. ಈ ಸ್ವಲ್ಪ ಸಮಯದಲ್ಲಿ ಯೋಗ ಬಲವನ್ನು ಜಮಾ ಮಾಡಿಕೊಡ್ರಿ. ಆಗ ತಮ್ಮ ಅಂತಿಮದಲ್ಲಿ ಬಹಳ ಕೆಲಸಕ್ಕೆ ಬರ್ತದೆ. ಬಾಬಾ ಹೇಳ್ತಾರೆ, ಈ ಒಂದು ಯಾತ್ರೆಯೊಳಗ ನಾವು ನಮ್ಮ ಯಾತ್ರಾ ಸಮಯ ಬಹಳ ಕಡಿಮೆ ಉಳ್ಕೊಂಡಿದೆ. ಈ ಕಡಿಮೆ ಸಮಯದೊಳಗನೆ ತಮ್ಮ ಮನಸ್ಸನ್ನ ಸುಖದಾತ, ಸುಖದ ದೇವ ಪರಮಾತ್ಮನ ಜೊತೆಗೆ ಮನಸ್ಸನ್ನು ಜೋಡಿಸ್ರಿ. ಅಪಾರ ಸುಖದ ಮತ್ತು ಯೋಗದ ಬಲವನ್ನು ಜಮಾ ಮಾಡಿಕೊಡ್ರಿ. ಯಾಕೆ ಅಂದರೆ ಈ ಯಾತ್ರೆಯೊಳಗ ಅನೇಕ ಬಾರಿ ಟ್ರ್ಯಾಜಡಿನೂ ಇರ್ತದೆ, ಬಹಳಷ್ಟು ಸಮಸ್ಯೆಗಳು ಬರ್ತವೆ, ಅನೇಕ ಅನಾನುಕೂಲತೆಯೂ ಕೂಡ ಆಗ್ತದೆ. ಯಾತ್ರೆ ಅಂದ್ರೇ ಅದು ಹೀಗೆ ಇರ್ತದಂತ ಹೇಳಿಕ್ಕಾಗೋದಿಲ್ಲ. ಅಂದಮೇಲೆ ಈ ಯಾತ್ರೆಯೊಳಗ ಬಹಳಷ್ಟು ಯೋಗ ಬಲದ ಅವಶ್ಯಕತೆ ಇದೆ. ಇದು ಮುಂದಿನ ನಿಮ್ಮ ಕಠಿಣ ಸಮಯದಲ್ಲಿ ಉಪಯೋಗಕ್ಕೆ ಬರುವುದು. ಪ್ರಶ್ನೆ, बेहद के वैरागी बच्चे, तुम्हें कौन सी स्मृति सदा रहनी चाहिए? ಬೇಹದ್ದಿನ ವೈರಾಗಿ ಮಕ್ಕಳಿಗೆ ಯಾವ ಸ್ಮೃತಿ ಸದಾ ಇರುತ್ತಿರಬೇಕು? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಯಹ ಹಮಾರ ಚೀಟಿ ಚೋಲಾ ಹೈ. ಬೇಹದ್ದಿನ ವೈರಾಗ್ಯ ಮಕ್ಕಳು ಸದಾ ಇದು ನೆನಪಿಟ್ಕೊಳ್ಬೇಕು. ಇದೇನು ಶರೀರ ಇದೆ, ಈ ಶರೀರಕ್ಕಾಗಿ ಎಷ್ಟು ಸ್ವಚ್ಛ ಬಟ್ಟೆ, ಸಾಬೂನ, ಸ್ನಾನ, ಇದಕ್ಕೆ ಪೌಡರ್, ಇದಕ್ಕೆ ಏನೆಲ್ಲ ಮಾಡ್ಲಾಗ್ತಾ ಇದೆ. ಬಾಬಾ ಹೇಳ್ತಾರೆ, ನೆನಪಿರ್ಲಿ, ಇದು ಚೀಚಿ ಇದೆ. ಹೇಗೆ ಮಲವನ್ನು ಮುಟ್ಟೋದಿಲ್ಲ, ಮಲಿನ ಸ್ಥಾನಗಳನ್ನು ಮುಟ್ಟುವುದಿಲ್ಲ, ವಸ್ತುಗಳನ್ನು ಮುಟ್ಟುವುದಿಲ್ಲ, ಈ ಶರೀರ ಹಾಗೆ ಇದೆ, ಬಹಳ ಚೀಚಿ ಇದೆ ಅಂತಾರೆ ಬಾಬಾ. ವೈರಾಗ್ಯ ಮಕ್ಕಳಿಗೆ ಸದಾ ನೆನಪಿರ್ಲಿ, ಶರೀರ ಚೀಚಿ ಇದೆ. ಇಸೆ ಛೋಡ್ ವಾಪಸ್ ಘರ್ ಜಾನಾ ಹೇ, ಇದನ್ನು ಬಿಟ್ಟು ನಾನು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಯ ಸ್ಮೃತಿ ಸದಾ ರಹೆ, ಬಾಬಾ ಅವ್ರ ವರ್ಷ ಯಾದ್ ರಹೆ, ದೂಸರಾ ಕುಚ್ ಭಿ ಯಾದ್ ನಾ ಆಯೆ. ಕೇವಲ ನಮಗೆ ಒಂದು ಬಾಬಾ ನೆನಪಿರಬೇಕು, ನನ್ನವ್ರು ಯಾರು ಅಂತ, ಮತ್ತೆ ಆಸ್ತಿ ನೆನಪಿರ್ಬೇಕಂತಾರೆ ಬಾಬಾ. ಮತ್ತೊಂದೇನೂ ನೆನಪಿಗೆ ಬರಲೇ ಕೂಡುದು. ಏಹೇ ಬೇಹದ್ಕ ವೈರಾಗ್ಯ, ಇದಕ್ಕಂತಾರ ಬೇಹದ್ದಿನ ವೈರಾಗ್ಯ. ಅಂದ್ರೆ ಚೀಟಿ ಶರೀರ ಅಂದ್ರೆ ಇದೊಂದು ನಾಟಕದಲ್ಲಿ ತೊಟ್ಟು ಬಿಟ್ಟಂತಹ ಬಟ್ಟೆ. ಇದು ಸತ್ಯ ಅಲ್ಲ. ನಾ ಆತ್ಮ ಅವಿನಾಶಿಯಾಗಿರೋದು ಸತ್ಯ ಎನ್ನುವಂಥ ಸ್ಮೃತಿ ಇದೆಯಲ್ಲ, ಇದೇ ನಿಜವಾದ ವೈರಾಗ್ಯ ಆಗಿದೆ. कर्म करते याद में रहने का ऐसा पुरुषार्थ करना है जो पापों का बोझा सिर पर उतर जाए. ಬಾಬಾ ಹೇಳ್ತಾರೆ, ಕರ್ಮ ಮಾಡ್ತಾ ಇದ್ರೂ ಸ್ಮೃತಿ ಈ ರೀತಿ ಇರಬೇಕು. ಪರಮಾತ್ಮನ ನೆನಪು ಹೀಗಿರ್ಬೇಕಲ್ಲ, ಪಾಪದ ಹೊರೆ ಇಳಿದು ಹೋಗಬೇಕು, ತೊಳೆದು ಹೋಗಬೇಕು ಅಂತಾರೆ ಬಾಬಾ. ಆತ್ಮ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾಯೆ. ಇಷ್ಟು ಯಥಾರ್ಥ ಸ್ಮೃತಿ ಇರಲಿ, ಯಥಾರ್ಥ ಆತ್ಮಿಕ ನೆನಪಿರಲಿ. ನಾ ಯಾರು ಅಂತ, ನಾ ಯಾರು ಅಲ್ಲ ಅಂತ ಅಂದಾಗ ನಿಮ್ಮ ತಮೋ ಪ್ರಧಾನತೆ ದೂರಾಗಿ ನೀವು ಸತೋ ಪ್ರಧಾನರು ಆಗುತ್ತೀರಿ. ಇಂದಿನ ಮುರಳಿಯ धारणा पॉइंट्स. याद का ऐसा अभ्यास करना है जो बुरे विचार वाले सामने आते ही परिवर्तन हो जाए. ಬಹಳ ಸುಂದರ ಮಹಾವಾಕ್ಯ. ಬಾಬಾ ನೆನಪು ಹೀಗಿರಬೇಕು, ಬಾಬಾ ನೆನಪಿನ ಶಕ್ತಿ ಇಷ್ಟು ತುಂಬಿಕೊಂಡಿರ್ಬೇಕಲ್ಲ, ಯಾರಾದರೂ ಕೆಟ್ಟ ವಿಚಾರಗಳುಳ್ಳಂತಹ ವ್ಯಕ್ತಿ ತಮ್ಮ ಎದುರುಗಡೆ ಬಂದರೆ ಅವರೂ ಕೂಡ ಪರಿವರ್ತನೆ ಆಗಬೇಕು, ಅವರಲ್ಲೂ ಕೂಡ ಪರಮಾತ್ಮನ ಶಕ್ತಿ ಟ್ರಾನ್ಸ್ಫರ್ ಆಗಬೇಕು. ಅಷ್ಟು ನೀವು ಪರಮಾತ್ಮನ ನೆನಪನ್ನ ಜಮಾ ಮಾಡಿಕೊಡ್ರಿ. ಮೇರಾ ತೋ ಏಕ್ ಶಿವ ಬಾಬಾ ದೂಸರಾ ನ ಕೋಯಿ, ಇಸ್ ಪುರುಷಾರ್ಥ ಮೇ ರೆಹನಾ ಹೇ. ನನಗಂತೂ ಒಬ್ಬ ಬಾಬಾ ಬಿಟ್ರೆ ಮತ್ತಾರೂ ಇಲ್ಲ ಎನ್ನುವ ಈ ಸತ್ಯವನ್ನ ಸದಾ ಸ್ಮೃತಿಯಲ್ಲಿರಲಿ. ಯಾಕೆ ಅಂದರೆ ನಾನು ಅಂದರೆ ಆತ್ಮ ಇದ್ದೀನಿ, ಬಾಕಿ ಎಲ್ಲವೂ ಡ್ರಾಮಾ ಇದೆ. ನಾ ಆತ್ಮ ಚೇತನ ಸ್ವರೂಪ್, ಚೈತನ್ಯ ಆತ್ಮನಿಗೆ ಚೈತನ್ಯ ಬಾಬಾ ಬಿಟ್ರೆ ಈ ಜಗತ್ತಿನಲ್ಲಿ ನಿಜವಾಗಿಯೂ ಯಾರೂ ಇಲ್ಲ. ಹಾಗೆ ನೋಡಿದರೆ ನಮ್ಮ ಸೆಂಟರ್, ನಮ್ಮ ಜನ, ನಮ್ಮೂರು, ಇದು ಯಾವುದೂ ಸತ್ಯ ಅಲ್ಲ. ಇದು ಕೇವಲ ಆ್ಯಕ್ಟಿಂಗ್, ಡ್ರಾಮಾದಲ್ಲಿ ಇರುವ ವಸ್ತುಗಳು ಮಾತ್ರ. ನನ್ನವ್ರೇನದಾರ
ಅವರು ನಿರಾಕಾರ ಚೈತನ್ಯ ಭಾವ ಮಾತ್ರ ಸದಾ ಈ ಸ್ಮೃತಿ ಇರಲಿ। सेकेंड पॉइंट, स्वराज्य पाने के लिए शरीर सहित जो कुछ भी है वह बलिहार जाना है। अंडरलाइन, ಆತ್ಮದ ಮೂಲ ಸ್ಥಿತಿ ಅನುಭವ ಈ ಮನಸ್ಸು ಮಾಡಬೇಕು ಅಂದರೆ, ಈ ಮನಸ್ಸು ಮೂಲ ಸ್ಥಿತಿ ಅನುಭವ ಮಾಡಬೇಕು ಅಂದರೆ, ಸ್ವರಾಜ್ಯ ಅಧಿಕಾರಿಯಾಗಿರುವ ಅನುಭವ ಮಾಡಬೇಕು ಅಂದರೆ ಶರೀರ ಸಹಿತ, ಇದು ನನ್ನ ಶರೀರ, ಇದು ನನ್ನ ಬ್ಯೂಟಿ, ಇದು ನನ್ನ ಏಜ್, ಇದು ನನ್ನ ಆರೋಗ್ಯ ಅಂತ ಹೇಳ್ತಿದ್ದೀನಲ್ಲ, ಈ ಶರೀರ ಸಹಿತ ತಮ್ಮ ಹತ್ರ ಏನೆಲ್ಲ ಇದೆ ಅದೆಲ್ಲವನ್ನ ಬಲಿಹಾರ್ ಜಾನ ಅಂದ್ರೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ರಿ। ಜಬ್ ಇಸ್ ರುದ್ರ ಯಜ್ಞಮೇ, ಈ ರುದ್ರ ಯಜ್ಞದಲ್ಲಿ ಎಲ್ಲವನ್ನ ಸ್ವಾಹ ಮಾಡ್ತೀರಿ ಅಂದ್ರ ಆಗ ರಾಜ್ಯ ಪದವಿಯು ನಿಮಗ ಪ್ರಾಪ್ತಿಯಾಗುವುದು। ಬಾಬಾ ಹೇಳ್ತಾರೆ, ರಾಜ್ಯ ಪದವಿ, ರಾಜ ಆಗಿರುವ, ಸ್ವತಂತ್ರ ಆಗಿರುವ, ಮುಕ್ತ ಸ್ಥಿತಿ ಅನುಭವ ಇದು ಹಾಗೆ ಸಿಗುವಂಥದ್ದಲ್ಲ। ಅದಕ್ಕೆ ಬಾಬಾ ಹೇಳ್ತಾರೆ, ಇದು ರುದ್ರ ಜ್ಞಾನ ಯಜ್ಞ। ಈ ಜ್ಞಾನದ ಸತ್ಯದ ಅರಿವಿನೊಳಗ ನಾನು ಅನ್ನುವಂತಹ ಫಾಲ್ಸ್ ಈಗೋ ಏನಿದೆ, ಅಥವಾ ನಾನು ಎನ್ನುವಂತ ಒಂದು ಏನು ಮಾಯಾ ರಾವಣನ ಪ್ರಾಪರ್ಟಿ ಇದೆ, ಇದೆಲ್ಲವನ್ನ ಸ್ವಾಹ ಮಾಡ್ರಿ। वरदान, सहन शक्ति की विशेषता द्वारा दूसरों के संस्कारों को परिवर्तन करने वाले दृढ़ संकल्पधारी भव। ಸಹನ ಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿಗಳು ಆಗ್ರಿ। जैसे ब्रह्मा बाबा ने ज्ञानी और अज्ञानी आत्माओं द्वारा इंसल्ट सहन कर उसे परिवर्तन किया तो फॉलो फादर करो। अंडरलाइन, ಹೇಗೆ ಬ್ರಹ್ಮ ಬಾಬಾರವರು ತಮ್ಮ ಜೀವನದಲ್ಲಿ ಅಜ್ಞಾನಿಗಳಿಂದಲೂ ಬಹಳ ಪರೀಕ್ಷೆಗಳು ಬಂದು, ಜ್ಞಾನಿ ಆತ್ಮರಿಂದಲೂ ಪರೀಕ್ಷೆ ಬಂದವು, ಆದರೆ ಎಲ್ಲಾ ಪರೀಕ್ಷೆಗಳಲ್ಲೂ ಸಹನಶೀಲರಾಗಿ ಅವರು ಆ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು। ಅಂದಮೇಲೆ ಬ್ರಹ್ಮ ತಂದೆಯನ್ನೇ ತಾವು ಸಹ ಫಾಲೋ ಮಾಡ್ರಿ। इसके लिए अपने संकल्पों में सिर्फ दृढ़ता को धारण करो। ಅದಕ್ಕಾಗಿ ತಮ್ಮ ಸಂಕಲ್ಪದಲ್ಲಿ ಕೇವಲ ದೃಢತೆಯನ್ನ ಧಾರಣೆ ಮಾಡ್ಕೊಡ್ರಿ। यह नहीं सोचो कि कहाँ तक होगा, ಎಂದಿಗೂ ಹಿಂಗೆ ಅನ್ಕೋಬೇಡ್ರಿ ಇವ್ರು ಯಾವಾಗ ಚೇಂಜ್ ಆಗ್ತಾರ, ಇವರು ಯಾವಾಗ ನಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸ್ತಾರ, ಯಾವಾಗ ಇದು ಸಮಸ್ಯೆ ದೂರ ಆಗ್ತದಂತ ಹಿಂಗೆ ಅನ್ಕೋಬೇಡ್ರಿ। ಸಿರ್ಫ್ ಥೋಡಾ ಪೆಹಲೆ ಲಗ್ತಾ ಹೈ ಕೇಸೆ ಹೋಗಾ ಕಹಾ ತಕ್ ಸಹನ್ ಕರೆಂಗೆ, ಮೊದಲು ಅನಿಸ್ತದ ಇದು ಏನಾಗ್ತದಪ್ಪ, ಇದು ಎಷ್ಟು ದಿವಸ ಹಿಂಗ ಸಹನ್ ಮಾಡ್ಕೋಬೇಕು, ಎಷ್ಟು ದಿವಸ ಅಂತ ಹೀಗೆ ಅನಿಸ್ಕೊಳ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅನಿಸ್ತದ ಭಲೆ। ಲೇಕಿನ್ ಅಗರ್ ಆಪ್ಕೆ ಲಿಯೆ ಕೊಯ್ ಕುಚ್ ಬೋಲ್ತಾ ಭಿ ಹೈ ತೋ ಆಪ್ ಚುಪ್ ರಹೋ। ಬಾಬಾ ಅಂತ ನಿಮ್ಮ ವ್ಯಕ್ತಿತ್ವದ ಪ್ರತಿ, ಆತ್ಮಕ್ಕಂತ ಯಾರೂ ಮಾತಾಡೋದಿಲ್ಲ, ಏನೇ ಮಾತಾಡ್ತಾರ ಅವ್ರಿಗೆ ಯಾವ್ದು ಕಣ್ಣಿಗೆ ಕಾಣಿಸ್ತಿದೆ, ಈ ರೋಲ್, ಈ ಪಾತ್ರ, ಇದ್ರ ಬಗ್ಗೆ ಮಾತಾಡ್ತಾರ। ಅಕಸ್ಮಾತ್ ಮಾತಾಡಿದ್ರು ಅಂದ್ರೆ ನೀವು ಸುಮ್ನಿರಿ ಅಂತಾರ ಬಾಬಾ। ಸುಮ್ನಿರಿ ಅಂತಂದ್ರ ಮಾತಾಡ್ರೆ ಸುಮ್ನಿರುದು, ಯಾಕಂದ್ರೆ ಅನಿವಾರ್ಯ, ಆ ರೀತಿ ಏನೋ ನಮ್ದು ಒಂದು ಸಿಕ್ ಹಾಕೊಂಡಿದೆ ಅಲ್ಲಿ, ಮಾತನಾಡದೆ ಸುಮ್ನಿರುವ ಮಾತಲ್ಲ, ಆ ವಿಚಾರನೂ ಮಾಡಬೇಡ್ರಿ, ಅದು ಮನಸ್ಸಿನಲ್ಲಿ ಇಟ್ಕೊಳ್ಬೇಡ್ರಿ। ಅಕಸ್ಮಾತ್ ಅವ್ರು ನಿಮ್ಗೆ ಏನಾದ್ರು ಅಂದಿದಾರತ್ತಂದ್ರ ಅದನ್ನ ಬಿಟ್ಬಿಡ್ರಿ ಅಂತಾರ ಬಾಬಾ। ಸಹನ್ ಕರ್ಲೋ, ಆ ಮಾತನ್ನ ಸ್ವಲ್ಪ ಸಹನ್ ಮಾಡ್ಕೊಳ್ರಿ, ತೋ ವಹ ಭಿ ಬದಲ್ ಜಾಯೇಗಾ, ಅವ್ರಂದ ಮಾತನ್ನ ಒಂದು ವೇಳೆ ನೀವು ಸಹನ್ ಮಾಡ್ಕೊಂಡಿದ್ದೇ ಆದ್ರೆ ಅವರು ಸಹ ಬದಲಾಗ್ತಾರೆ। ಸಿರ್ಫ್ ದಿಲ್ ಶಿಕಸ್ತ್ ನಹಿ ಬನೋ, ಹಿಂಗ ಅಂದ್ರಲ್ಲ, ನಮ್ಗೆ ಹೀಗ್ ಮಾಡಿದ್ರಲ್ಲ ಅಂತ ಎಂದಿಗೂ ಕೂಡ ಅನ್ಕೋಬೇಡ್ರಿ ಅಂತಾರ ಬಾಬಾ। ಹಂಗಂತ ಅದನ್ನ ಮನಸ್ಸಿಗೆ ಹಚ್ಕೊಳ್ಬೇಡ್ರಿ। ಸ್ಲೋಗನ್, ಸಂಗಮ್ ಪರ್ ಸಹನ್ ಕರ್ ಲೇನಾ झुक जाना यही सबसे बड़ी महानता है। ಅಂಡರ್ಲೈನ್, ವಿಶೇಷ ಅಂಡರ್ಲೈನ್ ಮಾಡಬೇಕಾದಂಥ, ಅಟೆನ್ಷನ್ ಕೊಡಬೇಕಾದಂಥ ಮಹಾವಾಕ್ಯ, ಸಂಗಮ ಯುಗದಲ್ಲಿ ಸಹನ್ ಮಾಡೋದು ಮತ್ತು ನಮ್ರತೆಯಿಂದ ಬಾಗುವುದು, ಇವೆರಡು ಬಹಳ ದೊಡ್ಡ ಮಹಾನತೆ ಅಂತಾರೆ ಬಾಬಾ। ಸೇವೆ ಮಾಡಿದ್ವಿ, ನಾವು ಭಾಷಣ ಮಾಡಿದ್ವಿ, ನಾವು ಬಹಳ ಯೋಗದಲ್ಲಿ ಕೂತ್ಕೊಂಡ್ವಿ ಸ್ಥಿರವಾಗಿ ಇಲ್ಲ, ಪ್ರಾಕ್ಟಿಕಲ್ ಒಳಗ ನಿಜವಾದ ಮಹಾನತೆ ಅಂತಂದ್ರೆ ಎಷ್ಟು ಸಹನ್ ಮಾಡ್ಕೊಳ್ತೀರಿ, ಎಷ್ಟು ಬಾಗುತ್ತೀರಿ, ಇದೇ ನಿಮ್ಮ ನಿಜವಾದ ಮಹಾನತೆ ಅಂತಾರ ಬಾಬಾ। ವ್ಯಕ್ತಿಶಾರ, ಏಕತೆ ಹಾಗೂ ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರೂ ಆಗ್ರಿ। ಬಾಪ್ ದಾದಾ ಬಯಸ್ತಾರೆ ಮಕ್ಕಳು ಮೊದಲು साथियों में, सेवा में, वायुमंडल में एकता हो, फिर एक बल, एक भरोसा, एक मत हो, तब सेवा में सफलता मिलेगी। ಬಾಪ್ ದಾದಾ ಹೇಳ್ತಾರೆ
ತಾವು ಮಕ್ಕಳೊಳಗ ಪರಸ್ಪರ ಜೊತೆಗಾರರಲ್ಲಿ ಸೇವೆಯೊಳಗ ವಾಯುಮಂಡಲದಲ್ಲಿ ಏಕತೆ ಇರಲಿ. ಏಕ್ ಬಲ್ ಏಕ್ ಭರೋಸಾ. ನನ್ನ ಎಲ್ಲ ಬಲ, ನನ್ನ ಎಲ್ಲ ಶಕ್ತಿ ಬಾಬಾ, ಹೀಗಾಗಿ ಬಾಬಾ ಒಬ್ಬನ ಮೇಲೆ ನನ್ನ ಭರೋಸಾ. ಏಕ್ ಮತ್ ಹೋ ತಬ್ ಸೇವಾ ಮೇ ಸಫಲತಾ ಮಿಲೇಗಿ. ಏಕ್ ಮತ್ ಅರ್ಥಾತ್ ಎಲ್ಲರ ಪ್ರತಿಯಾಗಿ ಆತ್ಮನನ್ನೇ ನೋಡುವಂತಹ ದೃಷ್ಟಿ ಭಾವ ಇದು ನನ್ನೊಳಗಿತ್ತು ಅಂದ್ರೆ ಎಲ್ಲರೊಳಗೂ ಕೂಡ ಇದು ಬರ್ತದಂತಾರ ಬಾಬಾ. ಈ ಏಕಮತ ಇದ್ದಾಗಲೇ ಸೇವೆಯಲ್ಲಿ ಸಫಲತೆ ಸಿಗಾಕ ಸಾಧ್ಯ. ಜೈಸೆ ನಾರಿಯಲ್ ತೋಡ್ಕರ್ ರಿಬ್ಬನ್ ಕಾಟ್ಕರ್ ಉದ್ಘಾಟನ್ ಕರ್ತೆ ಹೋ. ಹೇಗೆ ತೆಂಗಿನಕಾಯಿಯನ್ನು ಒಡೆದು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡ್ತೀರಿ, ಹಾಗೆ ಏಕ್ ಮತ, ಏಕ್ ಬಲ್, ಏಕ್ ಭರೋಸೆಯ ಏಕತೆ ರಿಬ್ಬನ್ ಅನ್ನ ಕಟ್ ಮಾಡ್ರಿ ಮತ್ತು ಸರ್ವ ಸಂತುಷ್ಟತೆ ಹಾಗೂ ಪ್ರಸನ್ನತೆಯ ತೆಂಗಿನಕಾಯಿಯನ್ನ ಒಡೀರಿ. ಯಹ ಪಾನಿ ಧರ್ನಿ ಮೇ ಡಾಲೋ ಫಿರ್ ದೇಖೋ ಸಫಲತಾ ಕಿತನಿ ಹೋತಿ ಹೇ. ಈ ಒಂದು ತೆಂಗಿನಕಾಯಿ ನೀರನ್ನ ಎದುರಿದು ಸಂತುಷ್ಟತೆ ಪ್ರಸನ್ನತೆ ತೆಂಗಿನಕಾಯಿಯನ್ನ ಒಡೆದು ಆ ನೀರನ್ನ ಈ ಭೂಮಿ ಮೇಲೆ ಹಾಕಿ ನೋಡ್ರಿ, ಬಾಬಾ ಹೇಳ್ತಾರೆ ಎಷ್ಟೊಂದು ಸಫಲತೆ ಪ್ರಾಪ್ತಿಯಾಗ್ತದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಮೂಲ ರೂಪದಲ್ಲಿ ನಿರಾಕಾರ ಆತ್ಮನಾಗಿದ್ದೇನೆ. ನನ್ನ ನಿರಾಕಾರಿ ಮೂಲ ಸ್ವರೂಪದಲ್ಲಿ ನಾನು ಅಪಮಾನರಹಿತ, ನಿಂದಾರಹಿತ, ಇಚ್ಛಾಮುಕ್ತ ಆತ್ಮನಾಗಿದ್ದೇನೆ. ನಿಂದನೆ, ಅಪಮಾನ ಕೇವಲ ಪಾತ್ರದಲ್ಲಿವೆ. ಇದು ಯಾವುದೂ ಸತ್ಯವಲ್ಲ. ಯಾರಾದರೂ ಈ ಪಾತ್ರಕ್ಕೆ ಏನಾದರೂ ನಿಂದನೆ ಮಾಡಿದರೆ, ಏನಾದರೂ ತೆಗಳಿದರೆ, ಅದು ಕೇವಲ ಅವರಿಗೆ ಸಿಕ್ಕ ಪಾತ್ರದ ಅನುಸಾರವೇ ಮಾಡುತ್ತಿದ್ದಾರೆ ಹೊರತು ಇದು ಯಾವುದೂ ಸತ್ಯವಲ್ಲ. ಇದ್ಯಾವುದೂ ಉದ್ದೇಶಪೂರ್ವಕವಲ್ಲ. ಇದು ನಿಯತಿಯ ಅನುಸಾರ ನಡೆಯುತ್ತಿದೆ. ಹೀಗಾಗಿ ಮಾನವ ಜೀವನದಲ್ಲಿ ಇದ್ದ ನಾನು ಅನೇಕ ಬಾರಿ ಮನಸ್ಸನ್ನ, ಹೃದಯವನ್ನ ಬೇಜಾರು ಮಾಡಿಕೊಳ್ಳುತ್ತಿದ್ದೆ. ಆದರೆ ಈಗ ನನಗೆ ಸತ್ಯ ಅರ್ಥವಾಗಿರುವ ಕಾರಣ ಯಾರೇ ಏನೇ ಈ ಪಾತ್ರಕ್ಕೆ ಹೇಳಿದರೂ ಸಹ, ಅಂದರೂ ಸಹ ಅದು ಕೇವಲ ಶಬ್ದಗಳು ಈ ಪಾತ್ರದ ಪ್ರತಿಯಾಗಿವೆ. ಆದರೆ ನಾನು ಪಾತ್ರದಿಂದ ಪರ್ಯಾದಂತಹ ನಿರಾಕಾರ ಅಶರೀರಿ ಆತ್ಮನಾಗಿದ್ದೇನೆ. ನನ್ನ ಮೂಲ ಸ್ಥಿತಿಯನ್ನ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಅಂತ ಸ್ಥಿರವಾದ ಶಾಂತಿಯ ಸ್ತಂಭವಾಗಿರುವೆನು. ಓಂ ಶಾಂತಿ.